ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ ಮೋದಿ ಜಿ ಇಂದ ಹಿಡಿದು ಏ ಮೋದಿ ಅನ್ನುವವರಿಗೆ ಬಂದು ಕೂತಿದೆ. ಅದು ಜನ್ಸಿ ಮಾಡಿರುವಂತಹ ಪವಾಡ. ಮೋದಿಯ ಮಾನವನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಛಿದ್ರ ಛಿದ್ರ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಸಣ್ಣ ಮಕ್ಕಳು, 3 ವರ್ಷ 4 ವರ್ಷದ ಮಕ್ಕಳು ಸಹ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಿದ್ದಾರೆ, ಮೋದಿಗೆ ಪಾಠ ಮಾಡ್ತಿದ್ದಾರೆ. ಹೀಗಲ್ಲಪ್ಪ, ಹಾಗೆ ಮಾಡಬೇಕು ಅಂತ 3 ವರ್ಷ 4 ವರ್ಷ ಮಾತು ತೊದಲುವ ಮಕ್ಕಳು ಸಹ ನರೇಂದ್ರ ಮೋದಿಯನ್ನ ನಿಮ್ಗೇನು ಗೊತ್ತಿಲ್ಲ, ವೇಸ್ಟ್ ಬಾಡಿ ಅನ್ನೋ ರೀತಿಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಏನಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ, ಜನ್ಸಿ ಹೇಗೆ ನರೇಂದ್ರ ಮೋದಿ ಅವರ ಮಾನವನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಛಿದ್ರ ಛಿದ್ರ ಮಾಡ್ತಾ ಇದೆ, ಮತ್ತು ಅದರ ವಿರುದ್ಧ ಮಹಾನ್ ಹೋರಾಟಗಾರ್ತಿ, ಮಹಾನ್ ಏನಂತೀರಿ ಮೇಧಾವಿ ಕಂಗನಾ ರನಾವತ್ ಉಗ್ರ ರೂಪದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಹಳ ಉಗ್ರ ರೂಪದ ಪ್ರತಿಕ್ರಿಯೆ. ಏನದು ಪ್ರತಿಕ್ರಿಯೆ ಅಂತಲೂ ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ನರೇಂದ್ರ ಮೋದಿ ಅನ್ನುವಂತಹ ಹೆಸರಿಗೆ, ಪ್ರಧಾನಿ ಅನ್ನೋ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಸಹ ಗೌರವವನ್ನು ಕೊಡ್ತೀವಿ. ಯಾಕೆ? ಆ ಸ್ಥಾನಕ್ಕೆ, ಆ ವ್ಯಕ್ತಿಗೆ ಅಲ್ಲ. ಆ ವ್ಯಕ್ತಿಯ ಯೋಗ್ಯತೆ ನಮಗೆ 2014 ಅಲ್ಲ 2002ರಿಂದಲೇ ಗೊತ್ತು. ಆ ವ್ಯಕ್ತಿಯ ಯೋಗ್ಯತೆ ಏನು, ಆ ವ್ಯಕ್ತಿಯ ಮನಸ್ಥಿತಿ ಏನು, ಆ ವ್ಯಕ್ತಿ ಒಳಗಿರೋದೇನು, ನಂಜೇನು, ವಿಷ ಏನು, ಎಲ್ಲವೂ ಸಹ ನಾವು 2002ರಲ್ಲೇ ನೋಡಿದ್ದೀವಿ. ಇಲ್ಲಿಯವರೆಗೆ ಅದು ಹೆಚ್ಚಾಗ್ತಲೇ ಹೋಗ್ತಿದೆ ಹೊರತು ಕಡಿಮೆ ಅಂತೂ ಆಗಿಲ್ಲ ಆ ನಂಜು, ವಿಷ. ಹಾಗಾಗಿ ಆ ವ್ಯಕ್ತಿ ಏನು ಅಂತ ಗೊತ್ತಿದ್ರು ಸಹ ಆ ಸ್ಥಾನಕ್ಕೆ, ಆ ಸೀಟ್ಗೆ, ಪ್ರೈಮ್ ಮಿನಿಸ್ಟರ್ ಅನ್ನುವಂತಹ ಹುದ್ದೆಗೆ ಮರ್ಯಾದೆ ಕೊಟ್ಟು ನಾವು ಸಹ ಬಹುವಚನದಲ್ಲಿ ಮೋದಿಯವರು ಅಂತ ಹೇಳ್ತೀವಿ. ಉತ್ತರ ಭಾರತದಲ್ಲಿ ಮೋದಿ ಜಿ ಅಂತ ಬಳಸ್ತಾರೆ. ಇಲ್ಲಿಯೂ ಸಹ ಆ ತೆವಲು ಹಚ್ಕೊಂಡಿರುವಂತವ್ರು, ಹಿಂದಿಯ ಆ ತೆವಲು ಹಚ್ಕೊಂಡಿರೋರು ಅಥವಾ RSS ನ ಆ ನಂಜಿಗೆ ಒಳಗಾಗಿರುವವರು ಸಹ ಕನ್ನಡದಲ್ಲಿ ಮಾತಾಡಬೇಕಾದ್ರೂ ಮೋದಿ ಜಿ ಅಂತ ಹೇಳಿ ಏನೋ ಮಾಡಕ್ ಹೊರಡ್ತಾರೆ. ದಕ್ಷಿಣ ಭಾರತದಲ್ಲೂ ಸಹ ಮೋದಿ ಗುಲಾಮರೆಲ್ಲರೂ ಆ ರೀತಿ ಮಾತಾಡೋ ಪ್ರಯತ್ನ ಮಾಡ್ತಾರೆ. ಮೋದಿ ಜಿ ಏನೇ ಇರಲಿ, ಒಂದು ಮರ್ಯಾದೆ ಅನ್ನೋದು ಇತ್ತು. ಆದ್ರೆ ಆ ಮರ್ಯಾದೆಯನ್ನ ಜನ್ಸಿ ನಡು ಬೀದಿಯಲ್ಲಿ ಜಂತರ್ ಮಂತರ್ನ ನಟ್ಟ ನಡು ರಸ್ತೆಯಲ್ಲಿ ನಿಲ್ಲಿಸಿ ಛಿದ್ರ ಛಿದ್ರ ಮಾಡಿ ಬಿಸಾಕಿದೆ. ಜಂತರ್ ಮಂತರ್ನಲ್ಲಿ ಕಂಡಂತಹ ಪೋಸ್ಟರ್ಗಳಿಂದ ಹಿಡಿದು ಜಂತರ್ ಮಂತರ್ನಲ್ಲಿ ಅಲ್ಲಿಂದ ಬಂದಂತಹ ವಿಡಿಯೋಗಳು, ಯುವ ಜನತೆ ಮಾಡಿರುವ ವಿಡಿಯೋಗಳಿಂದ ವರೆಗೂ, ಅದನ್ನೂ ದಾಟಿ ಆ ನಂತರ ನರೇಂದ್ರ ಮೋದಿ ಯುವ ಜನತೆಯನ್ನ ಬುಟ್ಟಿಗೆ ಹಾಕೊಳ್ಬೇಕು ಅಂತ ಹೇಳಿ ದೋಸ್ತೋ ಅನ್ನೋದನ್ನ ಬಿಟ್ಟು ಫ್ರೆಂಡ್ಸ್ ಅಂತ ಹೇಳಿ ಮುಖಕ್ಕೆ ಹತ್ತಿರದಲ್ಲಿ ಇಟ್ಕೊಂಡು ಮಧ್ಯರಾತ್ರಿಯಲ್ಲಿ ಭೂತ ಬಂದ ಹಾಗೆ ಬಂದು ಹೆದರಿಸುವ ಸೆಲ್ಫಿ ವಿಡಿಯೋ ಮಾಡಿದ ನಂತರ ಪುಟ್ಟ ಪುಟ್ಟ ಮಕ್ಕಳು ಕ್ಯಾಮ್ರಾ ಅಷ್ಟೊತ್ತರಕ್ಕೆ ಇಟ್ಕೋಬಾರ್ದು ತಾತ, ದೂರಕ್ಕೆ ಇಟ್ಕೋಬೇಕು, ಆವಾಗಲೇ ಮಖ ಚೆನ್ನಾಗಿ ಕಾಣೋದು, ವಾಯ್ಸ್ ಚೆನ್ನಾಗಿ ಬರೋದು ಅಂತ ಕಿಂಡಲ್ ಮಾಡುವವರೆಗೆ ಬಂದು ಆ ಪೋಸ್ಟ್ಗಳಲ್ಲಿ, ಜಂತರ್ ಮಂತರ್ನ ಪೋಸ್ಟರ್ಗಳಲ್ಲಿ, ಜಂತರ್ ಮಂತರ್ನಲ್ಲಿ ಸೇರಿದ್ದಂತಹ ಯುವಕರ ಬಾಯಲ್ಲಿ ಹೇ ಮೋದಿ, ಮೋದಿ ಜಿ ಇಂದ ಹೇ ಮೋದಿವರೆಗೆ ಹೋಯ್ತು. ಸೊ ಇದನ್ನ ನಾವು ಬೆಂಬಲಿಸ್ತೀವ. ಆ ರೀತಿಯಾದಂತಹ ಭಾಷೆ, ಎಂಥ ಭಾಷೆ ಬಳಸಿದ್ರು ಜಂತರ್ ಮಂತರ್ನಲ್ಲಿ ಅನ್ನೋದನ್ನ ಆಮೇಲೆ ತಿಳಿಸ್ತೀನಿ. ಮೊದಲಿಗೆ ನಾವು ಬೆಂಬಲಿಸಬೇಕಂದ್ರೆ ಬೆಂಬಲಿಸಬೇಕಿಲ್ಲ, ಬೆಂಬಲಿಸಬಾರದು ಸಹ. ಆದರೆ ಆ ಪರಿಸ್ಥಿತಿಗೆ ತಳ್ಳಿದವರ ಕ್ರೂರ ಮನಸ್ಥಿತಿ, ನೀಚ ಮನಸ್ಥಿತಿಯನ್ನು ಸಹ ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗತ್ತೆ. ಎಲ್ಲಿ ಆರಂಭ ಆಯಿತು ಇಂತಹ ಕ್ರೂರ ಮನಸ್ಥಿತಿ ಅಂದ್ರೆ 2013ರಲ್ಲಿ ಆರಂಭಿಸಿದ್ದು. ಯಾರು ಆರಂಭಿಸಿದ್ದು? ಇದೇ ನರೇಂದ್ರ ಮೋದಿ. ಇದೇ ನರೇಂದ್ರ ಮೋದಿ ಮತ್ತು ಆತನ ಪಟಾಲಂ, ಮತ್ತು ನರೇಂದ್ರ ಮೋದಿಗೆ ಸಲಹೆ ಕೊಟ್ಟಂತಹ, ಈ ದಾರಿಯಲ್ಲಿ ಹೋದರೆ ಪ್ರೈಮ್ ಮಿನಿಸ್ಟರ್ ಸೀಟ್ ಸಿಗುತ್ತೆ ಅಂತ ಸಲಹೆ ಕೊಟ್ಟಂತಹ, ಇವತ್ತು ಮಹಾತ್ಮ ಗಾಂಧಿಯ ಫೋಟೋ ಹಾಕೊಂಡು ಪೋಸ್ ಕೊಡ್ತಾ ಇರುವಂತಹ ಪ್ರಶಾಂತ್ ಕಿಶೋರ್, ಅವತ್ತು ನರೇಂದ್ರ ಮೋದಿಗೆ ಬಿಜೆಪಿಗೆ ಸಲಹೆಗಾರ ಪ್ರಶಾಂತ್ ಕಿಶೋರ್. ಯಾರನ್ನು ಸಹ ನೀವು ನೋಡಿ, ಇವತ್ತು ನೀವು ಕಾಂಗ್ರೆಸ್ ಏನೋ ಬಿದ್ದಿದೆ ಅಂದ್ರೆ ಕಾಂಗ್ರೆಸ್ನ ಹಳೆ ನೀಚತನಗಳನ್ನ ಮರೆಯೋದಕ್ಕಾಗೋದಿಲ್ಲ. ಅವರೆಂತಹ ಜಾತಿವಾದಿಗಳು, ಭ್ರಷ್ಟರು ಅನ್ನೋದ್ರ ಮರೆಯೋದಕ್ಕಾಗೋದಿಲ್ಲ. ಅದೇ ರೀತಿ ಇವತ್ತು ಗಾಂಧಿ ಫೋಟೋ ಹಾಕೊಂಡು ಬಂದ ತಕ್ಷಣನೇ ಪ್ರಶಾಂತ್ ಕಿಶೋರ್ ಏನೋ ದೊಡ್ಡ ಸಭ್ಯಸ್ಥ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಶಾಂತ್ ಕಿಶೋರ್ ಮಾಡಿರುವ ನೀಚತನಕ್ಕೆ ಈ ದೇಶ ಕಳೆದ 15 ವರ್ಷಗಳಿಂದ ಬೆಲೆ ತೆರ್ತಾ ಇದೆ.
ಅದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಅಂತಹ ಪ್ರಶಾಂತ್ ಕಿಶೋರೇ ಇದಕ್ಕೆ ನಾಂದಿ ಹಾಡಿದ್ದು. ಯಾವುದಕ್ಕೆ? ರಾಜಕಾರಣಿಗಳನ್ನ, ಪ್ರೈಮ್ ಮಿನಿಸ್ಟರ್ ಹುದ್ದೆಯಲ್ಲಿರುವ ವ್ಯಕ್ತಿಗಳನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ನಿಂದಿಸೋದು, ಟ್ರೋಲ್ ಮಾಡೋದು, ಪೋಸ್ಟರ್ಗಳನ್ನ ಮಾಡೋದು, ಬ್ಯಾನರ್ಗಳನ್ನ ಮಾಡೋದು, ಭಾಷಣಗಳಲ್ಲಿ ಕೆಟ್ಟ ಕೊಳಕ ರೀತಿಯಲ್ಲಿ ಅವರನ್ನ ಬಿಂಬಿಸೋದು, ಸುಳ್ಳುಗಳನ್ನ ತುಂಬಿದಂತಹ ಭಾಷಣಗಳನ್ನ ಮಾಡೋದು ಎಲ್ಲ ಆರಂಭ ಆಗಿದ್ದು 2013ರಲ್ಲಿ. ಸೊ ಬಿಜೆಪಿ ಆರಂಭಿಸಿದ್ದಿದು. ಹಾಗಾಗಿ ಇವತ್ತು ಜೆನ್ಸಿ ತಲೆ ಮೇಲೆ ಅದನ್ನ ಕಟ್ಟೋದಕ್ಕೆ, ನೇರವಾಗಿ ಕಟ್ಟೋದಕ್ಕೆ ಬರೋದಿಲ್ಲ. ಹಾಗಾದ್ರೆ ಇವ್ರು ಮಾಡೋದು ಸರಿನಾ ಅಂದ್ರೆ ಸರಿಯಲ್ಲ. ಬಟ್ ಅದನ್ನ ಆರಂಭಿಸಿದ್ಯಾರು, ಅದನ್ನ ಕಲಿಸಿಕೊಟ್ಟಿದ್ಯಾರು, ಅದನ್ನ ಫೋರ್ಸ್ ಮಾಡಿದ್ದಾರು, ಅದನ್ನ ಅವರ ಮೇಲೆ ಹೇರಿದ್ಯಾರು? ಬಿಜೆಪಿ, ನರೇಂದ್ರ ಮೋದಿ, ಪ್ರಶಾಂತ್ ಕಿಶೋರ್ ಇವರೇ ಹೇರಿದ್ದು ಆ ಕೆಟ್ಟ ಕೊಳಕ ಸಂಸ್ಕೃತಿಯನ್ನ. ಇವರೇ ತಂದಿದ್ದು ಆ ನೀಚತನವನ್ನ ಈ ದೇಶಕ್ಕೆ. ಪ್ರಧಾನಿ ಮನಮೋಹನ್ ಸಿಂಗ್ ಅನ್ನ ಯಾವೆಲ್ಲ ರೀತಿಯಲ್ಲಿ ಕೆಟ್ಟ ಕೊಳಕ ರೀತಿಯಲ್ಲಿ ಬಿಂಬಿಸಬಹುದು? ಸುಳ್ಳೆ. ಮನಮೋಹನ್ ಸಿಂಗ್ ಇಂತ ಸಭ್ಯ ರಾಜಕಾರಣಿ ಇವತ್ತಿಗೂ ಸಹ ಇಲ್ಲ ಈ ದೇಶದಲ್ಲಿ. ಸಭ್ಯ ರಾಜಕಾರಣಿಗಳು ಕೆಲವು ಮಂದಿಯನ್ನ ನಾವು ನೋಡಿರೋದು. ಅಂಥದ್ರಲ್ಲಿ ಟಾಪ್ ಕ್ವಾಲಿಟಿಯ ಸಭ್ಯ ರಾಜಕಾರಣಿ ಅಂದ್ರೆ ಮನಮೋಹನ್ ಸಿಂಗ್. ಅಂತಹ ಮನಮೋಹನ್ ಸಿಂಗ್ ವಿರುದ್ಧವಾಗಿಯೂ ಸಹ ಇವರು ಕೆಟ್ಟ ಕೊಳಕ ಅಸಹ್ಯ ರೀತಿಯಲ್ಲಿ ಕೆಟ್ಟ ಭಾಷೆ ಬಳಸಿ, ಕೆಟ್ಟ ಪದಗಳನ್ನು ಬಳಸಿ, ಸುಳ್ಳುಗಳನ್ನು ಪೋಣಿಸಿ ಏನೆಲ್ಲ ಮಾಡಿದ್ರು ಅವತ್ತು. ಇನ್ನು ಗಾಂಧಿ ಕುಟುಂಬದ ಬಿಡಿ, ಸೋನಿಯಾ ಗಾಂಧಿಯ ಬಗ್ಗೆ ಏನೆಲ್ಲ ಸುಳ್ಳುಗಳು, ರಾಹುಲ್ ಗಾಂಧಿಯ ಬಗ್ಗೆ ಏನೆಲ್ಲ ಕೆಟ್ಟ ಕೊಳಕ ಭಾಷೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಿರುದ್ಧ ಎಷ್ಟೆಲ್ಲ ಅಶ್ಲೀಲ ಭಾಷೆಗಳು ಎಲ್ಲ ಆರಂಭಿಸಿದ್ದಾರು ಅವರೇ. ಬಿಜೆಪಿನೇ, ನರೇಂದ್ರ ಮೋದಿನೇ, ಪ್ರಶಾಂತ್ ಕಿಶೋರನೇ. ಇವತ್ತು ಅದರ ಬೆಲೆ ತೆರ್ತಾ ಇರೋದು ಯಾರು? ಅದೇ ಬಿಜೆಪಿ, ಅದೇ ನರೇಂದ್ರ ಮೋದಿ. ಸೊ ಜಂತರ್ ಮಂತರ್ನಲ್ಲಿ ಏನಾಯ್ತು? ಮೋದಿಜಿ ಅಂತ ಬರ್ತಿದ್ದಂತಹ ಬಾಯಿಗಳು ಸಹ ಇವಾಗ ಮೋದಿ ರಾಜೀನಾಮೆ ಕೊಟ್ಟು ತೊಲಗು ಆ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಈ ವಿಡಿಯೋದಲ್ಲಿ. ಇನ್ನು ನಿಮಗೆ ಗೊತ್ತಿರುವ ಎಲ್ಲಾ ಕೆಟ್ಟ ಪದಗಳನ್ನು ಹಾಕೋಬಹುದು. ಅದರ ಜೊತೆಗೆ ಆ ಎಲ್ಲಾ ಕೆಟ್ಟ ಪದಗಳನ್ನು ಸಹ ಜಂತರ್ ಮಂತರ್ನಲ್ಲಿ ನರೇಂದ್ರ ಮೋದಿಗೆ ಬಳಸಿದೆ. ಹಿಂದಿಯಲ್ಲಿರುವಂತಹ ಕೆಟ್ಟ ಕೊಳಕ ಅಶ್ಲೀಲ ಪದಗಳನ್ನ ನರೇಂದ್ರ ಮೋದಿಗೆ ಬಳಸಿದೆ, ನೇರವಾಗಿ ಬಳಸಿದೆ, ಮುಖ ತೋರಿಸಿ ಬಳಸಿದೆ, ಪೋಸ್ಟ್ಗಳಲ್ಲೇ ಬಳಸಿದ್ದಾರೆ. ಎಷ್ಟು ಅಸಹ್ಯವಾಗಿ ಬಳಸಿದ್ದಾರೆ ಅಂದ್ರೆ ಅಷ್ಟು ಅಸಹ್ಯವಾಗಿ ಬಳಸಿದ್ದಾರೆ. ಆ ತಪ್ಪನ್ನು ಅವ್ರ ಮೇಲೆ ನೇರವಾಗಿ ಹೊರಿಸೋದಕ್ಕೆ ಮೊದಲು ಈ ಕೊಳಕುತನವನ್ನ ಮೊದಲಿಗೆ ಇಂಟ್ರಡ್ಯೂಸ್ ಮಾಡಿದ್ರಲ್ಲ, ಇವರನ್ನ ಫಸ್ಟ್ ನಾವು ನೆನಪಿಸ್ಕೊಳ್ಬೇಕು. ಇವತ್ತು ಅದೇ ನರೇಂದ್ರ ಮೋದಿ ಯಾವುದಕ್ಕೆ ಖುಷಿ ಪಟ್ಟಿದ್ರು ನರೇಂದ್ರ ಮೋದಿ, ಸೋನಿಯಾ ಗಾಂಧಿ ನಂಗೆಲ್ಲ ಕೆಟ್ಟ ಕೊಳಕ ಬೈಬೇಕು, ಅಶ್ಲೀಲವಾಗಿ ಬೈಬೇಕು, ರಾಹುಲ್ ಗಾಂಧಿನ ಅಶ್ಲೀಲವಾಗಿ ಬೈಬೇಕು, ನೆಹರುನ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈಬೇಕು, ಮನಮೋಹನ್ ಸಿಂಗ್ನ ಇಲ್ಲದ ಕೆಟ್ಟ ಭಾಷೆಯಲ್ಲಿ ಬೈಬೇಕು ಅಂತ ಖುಷಿ ಪಟ್ಟು ಕುಣಿದಾಡಿದಂತಹ ನರೇಂದ್ರ ಮೋದಿ ಇವತ್ತು ನಡು ರಸ್ತೆಯಲ್ಲಿ ಛಿದ್ರ ಮಾಡ್ಕೊಳ್ತಿದ್ದಾರೆ ತಮ್ಮ ಮಾನ ಮರ್ಯಾದೆಯನ್ನ. ಜನ್ಸಿ ಒಂದು ಹೆಜ್ಜೆ ಹೆದರ್ತಾ ಇಲ್ಲ. ನೇರವಾಗಿ ಫೈಟು, ನೇರವಾಗಿ ಟೀಕೆ, ನೇರವಾಗಿ ಅಶ್ಲೀಲ ಪದಗಳು, ನೇರವಾದಂತಹ ಬೈಗುಳ. ನೋ ಫಿಲ್ಟರ್. ನಿಮ್ಗೆ ಸುಮ್ಮನೆ ಹೋಗಿ ಇಂಟರ್ನೆಟ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿ, ಆಂಟಿ ಮೋದಿ ಸ್ಲೋಗನ್ಸ್ ಅಂತ ಟೈಪ್ ಮಾಡಿ, ಆಂಟಿ ಮೋದಿ ಸ್ಟೇಟ್ಮೆಂಟ್ಸ್ ಜಂತರ್ ಮಂತರ್ ಅಂತ ಟೈಪ್ ಮಾಡಿ, ಜನ್ಸಿ ಅಗೇನ್ಸ್ಟ್ ಮೋದಿ ಅಂತ ಟೈಪ್ ಮಾಡಿ, ಏನೇ ಟೈಪ್ ಮಾಡಿ, ಎಷ್ಟು ಕೆಟ್ಟ ಕೊಳಕ ಭಾಷೆಯಲ್ಲಿ ನರೇಂದ್ರ ಮೋದಿ ಬೈತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ಸೊ ಇದರಿಂದ ಆಚೆ ಬರೋದಕ್ಕೆ ನರೇಂದ್ರ ಮೋದಿ ಟ್ರೈ ಮಾಡಿದ್ದೇನು? ಗೆಳೆಯರೇ, ದೋಸ್ತೋ ಅನ್ನೋದನ್ನು ಬಿಟ್ಟು ಫ್ರೆಂಡ್ಸ್ ಅಂತ ಜನ್ಸಿ ಜೊತೆ ಅಂಟ್ಕೊಳ್ಳೋದಕ್ಕೆ ಮಾಡಿದಂತಹ ಪ್ರಯತ್ನವು ಸಹ ಬ್ಯಾಕ್ ಫೈರ್ ಆಯ್ತು. ಯಾಕಂದ್ರೆ ಅಲ್ಲಿ ಬಂತಲ್ಲ ಕಮೆಂಟ್ಗಳು, ಅಸಹ್ಯ, ನೆನೆಸ್ಕೊಳ್ಳೋಕೆ ಆಗೋದಿಲ್ಲ, ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನರೇಂದ್ರ ಮೋದಿಗೆ. ಅಂಥ ಕಮೆಂಟ್ಗಳು ಬಂತು ನರೇಂದ್ರ ಮೋದಿ ವಿಡಿಯೋಗೆ, ಅಂಥ ಕಮೆಂಟ್ಗಳು ಬಂತು. ಅದೇನೋ ಆ ಕಮೆಂಟ್ಗಳ ಕಾರಣಕ್ಕೆ ಮೆಟಾ ಒಂಚೂರು ಕನ್ಫ್ಯೂಸ್ ಆಯ್ತೋ ಏನೋ, ಇದು ತುಂಬಾ ಅಶ್ಲೀಲವಾಗಿದೆ, ತುಂಬಾ ಕೆಡದಾಗಿದೆ ಅಂತ ನರೇಂದ್ರ ಮೋದಿ ರೀಲ್ ಅನ್ನು ಸ್ವಲ್ಪ ಹೊತ್ತು ಬ್ಲಾಕ್ ಮಾಡಲಾಗಿತ್ತು. ಆ ನಂತರ ಬಿಜೆಪಿ ರೊಚ್ಚಿಗೆದ್ದು ಬಿಡ್ತು, ಮೋದಿ ಅವ್ರ ರೀಲ್ ಬ್ಲಾಕ್ ಮಾಡ್ಬಿಟ್ಟಿದ್ದೀರಾ ನೀವು ಅಂತ. ಆಗ ಮೆಟಾ ಹೇಳ್ತು, ಸಾರಿ ಬೈ ಮಿಸ್ಟೇಕ್ ಆಗಿದ್ದು ಅಂತ. ಕಾರಣ ಇಷ್ಟೇ, ಅಲ್ಲಿ ಬಂದಿದ್ದ ಕಮೆಂಟ್ಗಳನ್ನ ನೋಡಿ ಮೆಟಾ ಸಾಫ್ಟ್ವೇರ್ ಟೆನ್ಷನ್ ಆಗ್ಬಿಟ್ಟಿರುತ್ತೆ, ಇದು ಯಾವುದೋ ಅಸಹ್ಯಕರವಾದಂತಹ ಏನೋ ಒಂದು ನಡೀತಾ ಇದೆ ಇಲ್ಲಿ, ನಾನು ಬ್ಲಾಕ್ ಮಾಡಬೇಕು ಅಂತ ಆಟೋಮೆಟಿಕ್ ಬ್ಲಾಕ್ ಮಾಡಿಬಿಟ್ಟಿರತ್ತದು. ಆ ಮಟ್ಟಕ್ಕೆ ನರೇಂದ್ರ ಮೋದಿಗೆ ಹೋಗಿದೆ.
ಸೊ ಮೋದಿಜಿಯಿಂದ ಮೋದಿಯವರಿಗೆ ಒಂದೇ ಕ್ಷಣದಲ್ಲಿ ಒಂದು ಹೋರಾಟದಲ್ಲಿ ಜಂಪ್ ಆಗ್ಬಿಡ್ತು. ಇನ್ನು ಈ ಜಂಪ್ ಅನ್ನ ಯಾರಾದ್ರೂ ಸಭ್ಯಸ್ಥರು ಟೀಕೆ ಮಾಡಿದ್ರೆ, ವಿಮರ್ಶೆ ಮಾಡಿದ್ರೆ, ಬೈದ್ರೆ ಓಕೆ ಅನ್ಬಹುದು. ಆದ್ರೆ ಕಂಗನಾ ರಾನತ್ ಕಂಗನಾ ರಾನತ್ ಇದನ್ನ ಟೀಕೆ ಮಾಡಿರೋದು. ಜನ್ಸಿ ಕೆಟ್ಟ ಕೊಳಕ ಒಂದು ಸಂಸ್ಕೃತಿಯಿಂದ ತುಂಬಿರುವಂತಹ ಗುಂಪು, ಅಸಹ್ಯ. ಅವರು ತುಂಬಾ ಅಸಹ್ಯ, ನಾಲಾಯಕುಗಳು. ಮೋದಿನ ಬೈತಾರೆ, ಮೋದಿನ ಬೈತಾರೆ ಅಂತೆ, ಇನ್ಯಾರನ್ನ ಬೈಬೇಕು? ಮೋದಿನೇ ತಾನೇ ಅದಕ್ಕೆ ನಾಂದಿ ಹಾಕೊಟ್ಟಿದ್ದು, ಪ್ಲಸ್ ಅಂತಹ ಸನ್ನಿವೇಶ ನಿರ್ಮಾಣ ಮಾಡಿದ್ದು. 21 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದನ್ನ ಬೇರೆ ದೇಶಗಳಲ್ಲಿ ಚಾಕ್ಲೇಟ್ ಹಂಚಿ ಸಂಭ್ರಮಿಸುವುದನ್ನ ನರೇಂದ್ರ ಮೋದಿ ಮಾಡಿದ್ರಲ್ಲ. ಜನ ಇಲ್ಲಿ ದಿನ ಬೆಳಗಾದ್ರೆ ತಮ್ಮ ಮಕ್ಕಳನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ರು. ನೀಟ್ ಪೇಪರ್ ಲೀಕ್ ಆಗಿ ದಿನಕ್ಕೊಂದು ಮಗು ಲೆಕ್ಕದಲ್ಲಿ ಆತ್ಮಹತ್ಯೆಗಳು ನಡೀತಾ ಇತ್ತು ನೀಟ್ ಆಕಾಂಕ್ಷಿಗಳದ್ದು. ಆ ಸಂದರ್ಭದಲ್ಲಿ ಆ ಸಾವುಗಳ ನಡುವೆ ನರೇಂದ್ರ ಮೋದಿ ವಿದೇಶಕ್ಕೆ ಹೋಗಿ ಇಟಲಿಯ ಪ್ರಧಾನಿ ಮೆಲೋನಿಗೆ, ಮಹಿಳಾ ಪ್ರಧಾನಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟು ಕಿಸಿ ಕಿಸಿ ನಗ್ತಾ ರೀಲ್ಸ್ ಮಾಡ್ತಾ ಇದ್ದಂತಹ ವ್ಯಕ್ತಿನ ಇನ್ಯಾವ ಭಾಷೆಯಲ್ಲಿ ಬೈಬೇಕು ಅಂತ ಸಾಕಷ್ಟು ಜನ ಕೇಳ್ತಿದ್ದಾರೆ ಈಗ ಕಂಗನಾ ರಾನತ್. ಇನ್ಯಾವ ಭಾಷೆಯಲ್ಲಿ ಬೈಬೇಕು? ಅಂಥ ಒಂದು ಮನಸ್ಥಿತಿನ ಅದು. ತನ್ನ ದೇಶದ ಪ್ರಜೆಗಳು ತನ್ನ ಸರ್ಕಾರದ ತಪ್ಪಿನಿಂದ, ಅದರಲ್ಲೂ ಮಕ್ಕಳು, ಯುವ ಜನತೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೆ ಅದರ ಪರಿವೇನೇ ಇಲ್ಲ, ನನಗೆ ಬೇಕಾಗಿಲ್ಲ, ಐ ಎಮ್ ಓಕೆ ವಿತ್ ಇಟ್ ಅಂತ ಹೇಳಿ ಅಲ್ಲಿ ಯಾವುದೋ ಆಂಟಿಗೆ ಚಾಕ್ಲೇಟ್ ಕೊಟ್ಕೊಂಡು ಕಿಸಿತಾ ಇದ್ರೆ, ರೀಲ್ಸ್ ಮಾಡ್ತಾ ಇದ್ರೆ ಇಲ್ಲಿ ಜನ ಸುಮ್ಮನಿರ್ಬೇಕಾ? ಮರ್ಯಾದೆ ಕೊಡ್ಬೇಕಾ? ಬೈದಿರ ಇರಬೇಕಾ? ಇಂತಹ ಪ್ರಶ್ನೆಗಳನ್ನ ಈಗ ಕಂಗನಾ ರಾನತ್ ಕೇಳ್ತಾ ಇದ್ದಾರೆ. ಸೊ ಕಂಗನಾ ರಾನತ್ ಯೋಗ್ಯತೆ ಏನು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನು ಬಿಡಿಸಿ ಹೇಳೋ ಅವಶ್ಯಕತೆನೇ ಇಲ್ಲ. ಕೆಲವರ ಬಗ್ಗೆ ನಾವು ಬಿಡಿಸಿ ಹೇಳೋ ಅವಶ್ಯಕತೆನೇ ಇರಲ್ಲ. ಅವರೇ ಪೋಸ್ಟ್ ಹಾಕೊಂಡು ಓಡಾಡ್ದಂಗೆ ಅವರ ಮನಸ್ಥಿತಿ, ಅವರ ವಾಕರಿಕೆ ಬರೆಸುವಂತಹ ಥಿಂಕಿಂಗು ಅವರೇ ಹೊರಗಡೆ ಹಾಕ್ತಿರ್ತಾರೆ. ಅಂತಹ ಗುಂಪಿಗೆ ಸೇರಿದಂಥದ್ದು ಈ ಕಂಗನಾ ರಾನತ್ ಅನ್ನುವಂತಹ ಒಂದು ಮಹಿಳೆ. ಸೊ ಆ ಮಹಿಳೆಗೆ ಈಗ ಸಿಟ್ಟು ಬಂದಿದೆಯಂತೆ. ಅದಕ್ಕೆ ಸರಿಯಾದ ಉತ್ತರವನ್ನೇ ಜನನೇ ಕೊಡ್ತಾರೆ. ಸೊ ಹೀಗೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಹುದ್ದೆಯಲ್ಲಿ ಕೂತಿದ್ದಾಗಲೇ ಇಷ್ಟು ಟೀಕೆಗೆ, ಇಷ್ಟು ಕೆಟ್ಟ ಕೊಳಕ ಟೀಕೆಗೆ ಗುರಿಯಾಗಬೇಕಾದಂತಹ ಸನ್ನಿವೇಶನ ಸ್ವತಃ ನಾಂದಿ ಹಾಡಿ ಆ ಸನ್ನಿವೇಶಕ್ಕೆ ಸಿಲುಕಿಕೊಂಡು ಅನುಭವಿಸ್ತಾ ಇದ್ದಾರೆ. ಮೋದಿಜಿಯಿಂದ ಮೋದಿ ಅಲ್ಲಿವರೆಗೆ ಬಂದಿದೆ. ಮುಂದಕ್ಕೆ ಯಾವ ಲೆವೆಲ್ಗೆ ಹೋಗುತ್ತೋ ಗೊತ್ತಿಲ್ಲ. ಜನ್ಸಿ ಹೆದರಲ್ಲ, ಜನ್ಸಿ ಹೆದರ್ಕೊಳ್ತೀವಿ ಅಂತ ತೋರಿಸ್ಕೊಂಡು ಇಲ್ಲ. ಸೊ ಕಾಂಗ್ರೆಸ್ಸು, ಆಮ್ ಆದ್ಮಿ ಪಕ್ಷ, ಕಮ್ಯುನಿಸ್ಟು, TMC, DMK ಇಂತಹ ಪಕ್ಷಗಳಿಗೆ ED, CBI ಎಂಥದ್ದು IT ಅಂತ ಹಾಕ್ಬೋದು. ಈ ಯುವ ಜನತೆಗೆ ಏನು ಹಾಕ್ತೀರಿ? ಹೋಗಲೇ ಅಂತಾರೆ, ನೇರವಾಗಿ ಅಂತಾನೂ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ಇದಿಷ್ಟು ನನಗೆ ಅನಿಸಿದ ವಿಚಾರ. ನರೇಂದ್ರ ಮೋದಿ ಜಿ ಈಗ ಯಾವ ಲೆವೆಲ್ಗೆ ಹೋಗಿ ಅನ್ನಿಸ್ಕೊಳ್ತಿದ್ದಾರೆ ಅಂತ. ಆದ್ರೂ ಮನುಷ್ಯ ಏನೋ ಖುಷಿಯಾಗಿ ರೀಲ್ಸ್ ಮಾಡ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ. ಓಕೆ, ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.